ಡಾಮಿಸೈಲ್ ವೆರಿಫಿಕೇಷನ್ ಅಂದರೆ ಏನು? ಡಾಮಿಸೈಲ್ ವೆರಿಫಿಕೇಷನ್ ಅಂತ ಬಂದರೆ ಯುವನಿಧಿ ಯೋಜನೆಯ ಹಣ ಬರುತ್ತಾ ಅಥವಾ ಬರೋದಿಲ್ವಾ? ಡಾಮಿಸೈಲ್ ವೆರಿಫಿಕೇಷನನ್ನು ನಾವು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾ ಅಥವಾ ಮಾಡಿಸದೇ ಇದ್ದರೂ ಸಹ ಹಣ ಬರುತ್ತಾ? ಯಾಕೆ ಈ ರೀತಿ ಬರ್ತಾ ಇದೆ? ಈ ರೀತಿ ಬಂದಾಗ ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಈ ರೀತಿ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ನಾನು ಡಾಮಿಸೈಲ್ ವೆರಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಇದರಲ್ಲೂ ಸಹ ನನಗೆ ತಿಳಿದಿರೋ ಅಷ್ಟು ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ಒಂದು ಡಾಮಿಸೈಲ್ ವೆರಿಫಿಕೇಷನ್ ಬಗ್ಗೆ ತಿಳಿಸ್ತೀನಿ. ಹಾಗೆ ನೀವು ಈಗಾಗಲೇ ಯಾರಿಗೆಲ್ಲ ಪೆಂಡಿಂಗ್ ಅಂತ ಬರ್ತಾ ಇತ್ತು ನೋಡಿ, ಡಾಮಿಸೈಲ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ, ಅಂಥವರೆಲ್ಲರೂ ಸಹ ಈಗ ಅದರಲ್ಲಿ ಕೆಲವರು ನೀವು DDPI ವೆರಿಫಿಕೇಷನನ್ನು ಮಾಡಿಸಿದ್ದೀರಾ ಅಥವಾ ನಿಮಗೆ ಈಗ DDPI ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಬರ್ತಾ ಇದೆ. ಹಾಗಾದರೆ ನೀವು DDPI ಆಫೀಸ್ಗೆ ವಿಸಿಟ್ ಮಾಡಿ ವೆರಿಫಿಕೇಷನನ್ನು ಮಾಡಿಸಿದ್ರಾ ಅಥವಾ ಹಾಗೆ ಅಪ್ಡೇಟ್ ಆಯಿತಾ? ಇದನ್ನು ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರಿಂದ ಬೇರೆಯವರಿಗೂ ಸಹ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ತುಂಬ ಜನ ಈ ಒಂದು ಯುವನಿಧಿ ಯೋಜನೆಯ ಬಗ್ಗೆ ನಿಮಗೆ ಇರೋ ಡೌಟ್ಸನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ಆದರೆ ಫಸ್ಟು ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಪೂರ್ತಿ ವಿಡಿಯೋವನ್ನು ನೋಡಿಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿ. ಆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಆದರೂ ಸಹ ನೀವು ವಿಡಿಯೋ ನೋಡ್ದೇ ಕಮೆಂಟನ್ನು ಮಾಡ್ತಾ ಇರ್ತೀರಾ. ಈ ರೀತಿ ಮಾಡೋದ್ರಿಂದ ನಾವು ಇನ್ಫಾರ್ಮೇಷನ್ ಎಷ್ಟೇ ಕೊಟ್ಟರೂ ಸಹ ನಿಮಗೆ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಫಸ್ಟು ನೀವು ಕಂಪ್ಲೀಟ್ ವಿಡಿಯೋನ ನೋಡಿಬಿಟ್ಟು ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಈ ಒಂದು ಡಾಮಿಸೈಲ್ ವೆರಿಫಿಕೇಷನ್ ಅನ್ನೋದು ಯಾರ್ಯಾರಿಗೆ ಬರ್ತಾ ಇದೆ ಅಂತ ನೋಡೋದಾದರೆ, ಈಗ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಾಗ ಅಥವಾ ನೀವು ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ರಿ ನೋಡಿ, ಆಗ ನೀವು ಯುವನಿಧಿ ಯೋಜನೆಯ ಡಾಕ್ಯುಮೆಂಟ್ಸ್ ಏನೇನಿದೆ ನೋಡಿ, ಆ ಒಂದು ಡಾಕ್ಯುಮೆಂಟ್ಸನ್ನು ನೀವು ಡೈರೆಕ್ಟಾಗಿ ಸಬ್ಮಿಟ್ ಮಾಡಿದ್ದೀರಾ, ಮ್ಯಾನ್ಯುಯಲ್ ಆಗಿ ಸಬ್ಮಿಟ್ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಮತ್ತು ಈಗ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಕೇವಲ ರಿಜಿಸ್ಟರ್ ನಂಬರನ್ನು ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡಿದರೆ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಮೊದಲಿಗೆ ಈ ಒಂದು ಯೋಜನೆ ಸ್ಟಾರ್ಟ್ ಆಯಿತು ನೋಡಿ ಡಿಸೆಂಬರಲ್ಲಿ ಸಬ್ಮಿಟ್ ಮಾಡಿದವರಿಗೆ ಮಾತ್ರ. ಆಗ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೋ ಅಂಥವರಿಗೆ ಈ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಾ ಇದೆ. ಹಾಗಾದರೆ ಡಾಮಿಸೈಲ್ ವೆರಿಫಿಕೇಷನ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಈಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಅಲ್ಲೇ ಕೆಲವೊಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಫಸ್ಟು ಆ ಗೈಡ್ಲೈನ್ಸ್ ಎಲ್ಲದಕ್ಕೂ ಸಹ ನೀವು ಎಸ್ ಅಂತ ಕೊಟ್ಟರೆ ಮಾತ್ರನೇ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಪೇಜು ಓಪನ್ ಆಗುತ್ತೆ. ಆ ಗೈಡ್ಲೈನ್ಸ್ ಅಲ್ಲೇ ಇರುತ್ತೆ. ಫಸ್ಟ್ನೇ ಒಂದು ಗೈಡ್ಲೈನ್ಸ್ ಏನೇ ಡಾಮಿಸೈಲ್ ಬಗ್ಗೆ ಇದೆ ಅಂತ ಅಂದರೆ ನೀವು ಕರ್ನಾಟಕದ ನಿವಾಸಿನ ಅಥವಾ ಅಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗಿರುತ್ತೆ. ಯಾಕೆ ಇಲ್ಲಿ ಕನ್ಫರ್ಮ್ ಮಾಡಬೇಕು ಅಂದರೆ ಯುವನಿಧಿ ಯೋಜನೆ ಬರೀ ಕರ್ನಾಟಕದವರಿಗೆ ಮಾತ್ರ. ಹಾಗಾಗಿ ನೀವು ಕರ್ನಾಟಕದವರ ಅಥವಾ ಅಲ್ವಾ ಅನ್ನೋದನ್ನು ವೆರಿಫಿಕೇಷನ್ ಮಾಡಿಸೋದು ಕಡ್ಡಾಯ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಡಾಮಿಸೈಲ್ ವೆರಿಫಿಕೇಷನ್ ಅಂತ ಬಂದರೆ ಅಥವಾ ಪೆಂಡಿಂಗ್ ವಿತ್ DDPI ಆಫೀಸ್ ಅಂತ ಬಂದರೆ, ಈ ರೀತಿ ಇದ್ದರೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅಂತ ಕೆಲವರು ಕೇಳ್ತಾ ಇದ್ದೀರಾ. ನಿಮ್ಗೆ ಏನಾದರೂ ಈ ರೀತಿ ಪೆಂಡಿಂಗ್ ಅಂತ ಇದೆ ಅಂತ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಸಹ ಹಣ ಬರೋದಿಲ್ಲ. ಅದು ನಿಮಗೆ ಸಕ್ಸಸ್ ಅಂತ ಬಂದರೆ ಮಾತ್ರನೇ ನಿಮಗೆ ಹಣ ಬರುತ್ತೆ. ನೆಕ್ಸ್ಟ್ ಈಗ ಜನವರಿಯಿಂದನೂ ಸಹ ಈ ರೀತಿ DDPI ಪೆಂಡಿಂಗ್ ಅಂತಲೇ ಇರುತ್ತೆ. ಹಾಗಾದರೆ ಈಗ ನಮ್ಮದು ಮಾರ್ಚಿಗಾಗಿದೆ ಅಥವಾ ಏಪ್ರಿಲ್ ಮಂತ್ಗಾಗಿದೆ, ಈಗ ಮೇ ಮಂತಿಗೆ ಆಗಿದೆ, ಈಗ ಫಸ್ಟಿಂದನೂ ಅಮೌಂಟ್ ಬರುತ್ತಾ ಅಂತ ಅಂದರೆ ಈಗ ಇದರಲ್ಲಿ 2 ವರ್ಷದವರೆಗೆ ಈ ಸ್ಕೀಮು ಇರುತ್ತೆ. ಅಂದರೆ 2 ವರ್ಷದವರೆಗೆ ಮಾತ್ರ ಈ ಸ್ಕೀಮಲ್ಲಿ ಪ್ರತಿ ತಿಂಗಳು ಅಮೌಂಟನ್ನು ಹಾಕ್ತಾರೆ ಈ ಒಂದು ಯುವನಿಧಿ ಯೋಜನೆಯಲ್ಲಿ. ಆ ರೀತಿ ನೋಡಿಕೊಂಡ್ರೆ ನಿಮಗೆ ಇಲ್ಲಿ ಜನವರಿಯಿಂದನೇ ಈಗ ಪೆಂಡಿಂಗ್ ಅಂತ ಜನವರಿ ಮಂತಿಂದ ಇದ್ದರೆ ಆ ಒಂದು ಜನವರಿ ಮಂತಿಂದನೇ ನಿಮಗೆ ಅಮೌಂಟು ಬರ್ತಾ ಹೋಗುತ್ತೆ. ಇದನ್ನು ಎಲ್ಲನೂ ಸಹ ಕ್ಲಿಯರ್ ಆಗಬೇಕು. ಒಟ್ಟಿನಲ್ಲಿ DDPI ಪೆಂಡಿಂಗ್ ಇರೋದು ನೀವು ಅಪ್ಲಿಕೇಶನ್ ಸಕ್ಸಸ್ ಅಂತ ಬಂದರೆ ಮಾತ್ರ ನಿಮಗೆ ಹಣ ಬರುತ್ತೆ. ಅಥವಾ ನಿಮ್ಗೆ ಏನಾದರೂ ಈಗ ಜನವರಿಯಿಂದ ಅಮೌಂಟ್ ಬಂದಿಲ್ಲ ಅಂತ ಅಂದರೆ, ಈಗ ನಿಮಗೆ ಮೇ ಮಂತಲ್ಲಿ ನಿಮ್ಮ DDPI ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಆಗ ನಿಮಗೆ ಮೇ ಮಂತಿಂದ ನೆಕ್ಸ್ಟ್ ಕಂಟಿನ್ಯೂಸ್ 2 ವರ್ಷದವರೆಗೂ ಸಹ ಈ ಒಂದು ಯೋಜನೆಯ ಮೂಲಕ ನಿಮಗೆ ಹಣ ಬರುತ್ತೆ. ಹಾಗಾಗಿ ನೀವು ಯಾವ ಮಂತಿಂದ ಬಂದರೂ ಸಹ ಇಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಲ್ಲಿ ಸರ್ಕಾರದ ಬಳಿ ಈಗ ಯಾವ್ಯಾವ ಮಂತಿಂದ ಅಮೌಂಟ್ ಹಾಕಿದ್ದೀವಿ ಅನ್ನೋ ಎಲ್ಲ ಡೀಟೇಲ್ಸು ಸಹ ಇರುತ್ತೆ. ನೆಕ್ಸ್ಟ್ ಈ ಒಂದು DDPI ಪೆಂಡಿಂಗ್ ಅಂತ ಬಂದರೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಫಸ್ಟಿಗೆ ನೀವು DDPI ವೆರಿಫಿಕೇಷನ್ ಅಂತ ಬಂದರೆ ನಿಮಗೆ ಈಗ ನೀವು PUC ಕಂಪ್ಲೀಟ್ ಮಾಡಿರ್ತೀರಾ ಅಥವಾ 10th ಕಂಪ್ಲೀಟ್ ಮಾಡಿರ್ತೀರಾ ಅಂತ ಅಂದರೆ ಅಂಥವರು ನೀವು ನಿಮ್ಮ PUC DDPI ಆಫೀಸ್ ಎಲ್ಲಿ ಬರುತ್ತೋ ನಿಮ್ಮ ಕಾಲೇಜಿನ ಬಳಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. ಅಲ್ಲಿಗೆ ಹೋಗಿ ನೀವು ಯುವನಿಧಿ ಯೋಜನೆಯ ಅಪ್ಲಿಕೇಶನನ್ನು ಹಾಕಿರ್ತೀರಲ್ಲ, ಆ ಒಂದು ಅಕ್ನಾಲಜ್ಮೆಂಟು ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್
ಸಬ್ಮಿಟ್ ಮಾಡಿದ್ರೋ ಆ ಒಂದು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಂಡ್ಬಂದರೆ ನಿಮಗೆ ಮತ್ತೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಬರುತ್ತೆ. ನೆಕ್ಸ್ಟು ಡಿಗ್ರಿ ಹೋಲ್ಡರ್ಸು ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ಡಿಗ್ರಿ ಆಗಿರ್ಬೋದು ಅಥವಾ ನೀವು ಡಿಪ್ಲೊಮೊ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು ಅಥವಾ ಗ್ರ್ಯಾಜುಯೇಟ್ ಮಾಡಿರ್ಬೋದು, ನೀವು ಏನೇ ಮಾಡಿದರೂ ಸಹ ನೀವು ಯಾವ ಒಂದು ಆಫೀಸ್ಗೆ ಹೋಗಬೇಕು ಅನ್ನೋದು ಸರ್ಕಾರ ಇಲ್ಲಿ ಇನ್ನೂ ಯಾವುದೇ ಒಂದು ಸೊಲ್ಯೂಷನ್ನು ಸಹ ಕೊಟ್ಟಿಲ್ಲ. ಇಲ್ಲಿ PUC ವರೆಗೂ ಮಾತ್ರ DDPI ಆಫೀಸ್ ಹತ್ರ ಹೋಗಿ ವೆರಿಫಿಕೇಷನ್ ಮಾಡಿಸ್ಬೋದು. ಅದ್ರ ಮೇಲೆ ಈಗ ಹೈಯರ್ ಎಜುಕೇಷನ್ ಯಾರ್ಯಾರ್ದಿದೆ ಅವರಿಗೆ ಇನ್ನೂ ಯಾವುದೇ ಒಂದು DDPI ಆಫೀಸು ಸಹ ಕನ್ಫರ್ಮ್ ಮಾಡಿಲ್ಲ. ಮತ್ತು ಇಲ್ಲಿ ಮ್ಯಾನ್ಯುಯಲ್ ಆಗಿಯೇ ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿರೋದ್ರಿಂದ ಈಗ ಎಲ್ಲ ಡಾಕ್ಯುಮೆಂಟ್ ಡೀಟೇಲ್ಸನ್ನು ಸರ್ಕಾರದ ಹತ್ರನೇ ಇರುತ್ತೆ. ಸೊ ಹಾಗಾಗಿ ಅವರೇನೇ ಏನಾದರೂ ಅಪ್ಡೇಟನ್ನು ಮಾಡ್ತಾರಾ, ವೆರಿಫಿಕೇಷನನ್ನು ಮಾಡಿ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಆದರೆ ಅವರೇನಾದರೂ ವೆರಿಫಿಕೇಷನ್ ಮಾಡಿದ್ರೆ ನಿಮಗೆ 2 ಮಂತ್ಸು 3 ಮಂತ್ಸು ಸಹ ಟೈಮ್ ಆಗುತ್ತೆ. ಹಾಗಾಗಿ ನೀವೇ ವೆರಿಫಿಕೇಷನ್ ಮಾಡಿಸೋದ್ರಿಂದ ನಿಮಗೆ ಬೇಗ ಆಗುತ್ತೆ. ಮತ್ತು ಈ ಒಂದು ಡಿಗ್ರಿ ಹೋಲ್ಡರ್ಸು ನೀವೇನು ಮಾಡ್ತೀರಾ ಅಂದರೆ ಈಗ ನೀವು ನಿಮ್ಮ ಕಾಲೇಜಿನ ಬಳಿನೇ ಹೋಗಿ ನೀವು ಕೇಳಿ, ಈ ರೀತಿ ನಾವು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ವಿ, ನಮಗೆ ಈ ರೀತಿ ಪೆಂಡಿಂಗ್ ಅಂತ ಬರ್ತಾ ಇದೆ, ಈಗ DDPI ಆಫೀಸ್ ಎಲ್ಲಿ ಬರುತ್ತೆ ಅಂತ ಕೇಳಿ ಅವ್ರು ಏನಾದರೂ ಸೊಲ್ಯೂಷನ್ ಏನಾದರೂ ಕೊಡ್ತಾರಾ ಅಂತ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ನೆಕ್ಸ್ಟು ಈ ಒಂದು ಡೊಮಿಸೈಲ್ ವೆರಿಫಿಕೇಷನ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಯುವ ನಿಧಿ ಯೋಜನೆಯ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅವರನ್ನೇ ಕೇಳಿ, ಅವರೇ ನಿಮಗೆ ಸೊಲ್ಯೂಷನನ್ನು ಹೇಳ್ತಾರೆ. ಈ ಒಂದು ಡೊಮಿಸೈಲ್ ವೆರಿಫಿಕೇಷನ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನು ನಾನು ಕೊಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಏನಾದರೂ ಕನ್ಫರ್ಮ್ ಆಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಬೇರೆಯವರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.